ಜೀವನದಲ್ಲಿ ಬರುವ ಎಲ್ಲಾ ವಿಷಯಗಳನ್ನು ನಾವು ಅರ್ಥ ನೋಡಿ ತಿಳಿಯಬಹುದು. ಆದರೆ ಅರ್ಥವನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ನಾನು ಇದುವರೆಗೆ ನಿಮ್ಗೆ ಗುರುಪರ್ವದ ಬಗ್ಗೆ ಹೇಳಿದ್ದೆ. ಗುರುಪರ್ವ ನಮ್ಮ ಪಾಂಡಿತ್ಯವನ್ನ, ನಮ್ಮ ಸುಖವಾದ ಜೀವನವನ್ನ, ಆಧ್ಯಾತ್ಮಿಕ ಜೀವನವನ್ನ ಹಾಗೂ ಶ್ರೀಮಂತಿಕೆಯನ್ನ, ನಾಯಕತ್ವವನ್ನ ಸೂಚಿಸುವಂತಹ ಒಂದು ಪರ್ವ. ಚೆನ್ನಾಗಿದ್ರೆ ಇದೆಲ್ಲವೂ ನಮಗೆ ಲಭ್ಯತೆ ಇದೆ. ಹಾಗಾದ್ರೆ ಪರ್ವಗಳಿಗೆ ನಾವು ಕೆಲವು ಚಿಹ್ನೆಗಳ ಬಗ್ಗೆನೂ ಹೇಳಿದ್ದೆ. ಆ ಚಿಹ್ನೆಗಳಲ್ಲದೆ ಬೇರೆ ಕೆಲವು ರೇಖೆಗಳು ಆ ಪರ್ವಕ್ಕೆ ಬಂದಾಗ, ಆ ಪರ್ವದಲ್ಲಿದ್ದಾಗ ಜೀವನವೇ ಬದಲಾಗುತ್ತದೆ. ಜೀವನದ ಸ್ಥಿತಿಗತಿಗಳೇ ಬದಲಾಗುತ್ತದೆ. ಆ ರೇಖೆಗಳು ಯಾವುದು? ಅಂತ ಮಹತ್ವದ ರೇಖೆಗಳು ಯಾವುದು? ಅಂತಹ ರೇಖೆಗಳಿದ್ದಾಗ ಆ ವ್ಯಕ್ತಿಯ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ತಿಳಿಯೋಣ. ತುಂಬಾ ಜನರು ಹೇಳ್ತಾರೆ, ಬರೀ ಅದೃಷ್ಟ, ಶ್ರೀಮಂತಿಕೆ ಇದರ ಬಗ್ಗೆ ಏನೇ ಹೇಳ್ತಿರಲ್ಲ, ಹೆಡ್ಡಿಂಗ್ ಕೊಡೋದಕ್ಕೆ ಹಾಕೊಡ್ತಿರಲ್ಲ. ಆದ್ರೆ ಯಾರಿಗೂ ತಮ್ಮ ಜೀವನದಲ್ಲಿ ಬರುವ ಕೆಟ್ಟದಾದಂತ ವಿಚಾರಗಳನ್ನು ತಿಳಿಯುವುದು ಇಷ್ಟ ಇರೋದಿಲ್ಲ. ಆದುದರಿಂದ ಅವರಿಗೆ ಅದರ ಬಗ್ಗೆ ತಿಳಿದುಕೊಳ್ಳಲು ಇಷ್ಟ ಇಲ್ಲದೆ ಇರುವುದರಿಂದ ಅಂತಹ ವಿಡಿಯೋಗಳನ್ನ ನೋಡುವುದಿಲ್ಲ. ಆದುದರಿಂದಲೇ ಮೊದಲು ನಾವು ಒಳ್ಳೆಯದನ್ನ ಹೇಳುವಂತಹ, ಒಳ್ಳೆಯ ವಿಚಾರಗಳನ್ನ ಹೇಳುವಂತಹ, ಜೀವನದಲ್ಲಿ ಒಳ್ಳೆಯದನ್ನು ಬರುವಂತಹ ವಿಚಾರಗಳನ್ನ ಹೇಳುತ್ತೇನೆ. ಅದರ ಜೊತೆಯಲ್ಲಿಯೇ ಕೆಟ್ಟದಾಗುವಂತಹ ನಮಗೆ ದೋಷಕಾರಕ ಚಿಹ್ನೆಗಳ ಬಗ್ಗೆ ಹೇಳುತ್ತಾ ಇದ್ದೇನೆ. ಅದನ್ನು ನೀವು ಗಮನಿಸಿ. ಅಂದರೆ ನಾವು ಬರೀ ಶ್ರೀಮಂತಿಕೆ ಬರುವುದು, ಹಣ ಬರುವುದು, ಜೀವನದಲ್ಲಿ ಸ್ಥಾನಮಾನಗಳನ್ನು ಪಡೆಯುವುದು ಬಗ್ಗೆ ಮಾತ್ರ ಅಲ್ಲ, ಜೀವನದಲ್ಲಿ ನಾವು ಕಷ್ಟಪಡುವಂತಹ ವಿಚಾರಗಳನ್ನು ಅದರ ಜೊತೆಯಲ್ಲೇ ಸೇರಿಸಿ ಹೇಳುತ್ತಿದ್ದೇನೆ. ಅದನ್ನೆಲ್ಲವನ್ನ ನೀವು ತಿಳ್ಕೊಂಡಿದ್ದಾಗ ನೀವು ಬಹುಶಃ ಹೇಳಲು ಸರಿಯಾಗಿ ಶಕ್ತರಾಗ್ತೀರಿ. ಇವತ್ತು ನಾನು ಇಂಥ ಗುರುಪರ್ವದಲ್ಲಿ ಬಂದಿರುವ ಕೆಲವು ಗೆರೆಗಳ ಬಗ್ಗೆ ಹೇಳುತ್ತೇನೆ. ಆ ರೇಖೆಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಮೊದಲು ಹೇಳಿದ ಹಾಗೆ ನಮ್ಮ ಗುರುಪರ್ವದಲ್ಲಿ ಬರುವಂತಹ ಕೆಲವು ರೇಖೆಗಳಿಂದ ನಮ್ಮ ಜೀವನದಲ್ಲಿ ಆಗಬಹುದಾದಂತಹ ಅಭಿವೃದ್ಧಿ, ಯಶಸ್ಸು, ಸ್ಥಾನಮಾನಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅಂತಹ ಜೀವನದಲ್ಲಿ ನಮಗೆ ಬರುವಂತಹ ಇಂಥ ಕೆಲವು ವಿಚಾರಗಳು ನಮ್ಮ ಜೀವನಕ್ಕೆ ಬಹಳ ಉತ್ತಮವಾದಂತಹ ಆಶಾಭಾವನೆಯನ್ನು ತಂದು ನಾವು ಜೀವನದಲ್ಲಿ ಸುಖ ಶಾಂತಿಯ ಕನಸು ಕಾಣುತ್ತಾ ಜೀವನ ನಡೆಸಬಹುದು. ಹಾಗೆ ಆ ಕನಸು ನನಸಾಗುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಬಂದಾಗ ನಮ್ಮ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ. ನಾವು ಅಂದುಕೊಂಡ ರೀತಿಯಲ್ಲಿ ಮುಂದುವರಿಯುತ್ತದೆ. ಅಂದ್ರೆ ಪ್ರಯತ್ನ ಎಲ್ಲದಕ್ಕೂ ಮುಖ್ಯ. ಸೂಚನೆ ಇದ್ದಾಗ ನಾವು ಅದನ್ನ ತಿಳಿದು ಕೆಲಸ ಮಾಡಬೇಕಾಗುತ್ತೆ. ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ನಿಮ್ಮ ಜೀವನ ಸುಖದಿಂದ ಕೂಡಿರುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಪೂರ್ತಿ ವಿಷಯ ತಿಳಿಯುವುದು. ಇಲ್ಲದಿದ್ರೆ ಅನುಮಾನಗಳು, ಸಂಶಯಗಳು ನಿಮ್ಮನ್ನು ಕಾಡಲಾರಂಭಿಸುತ್ತದೆ. ಆದ್ದರಿಂದ ಆರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹ. ಹಾಗೆ ಮಾಡುವುದರಿಂದ ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರು ಎಲ್ಲರಿಗೂ ಈ ವಿಚಾರ ತಿಳಿಯುವುದರಿಂದ ಅದರ ಉಪಯೋಗ ಪಡೆಯಲು ಸಾಧ್ಯವಾಗುತ್ತದೆ. ಜನಕ್ಕೆ ತಮ್ಮ ಭವಿಷ್ಯ ತಿಳಿಯುವುದು ಹೇಗೆಂದು ಒಂಥರ ಗೊಂದಲದಲ್ಲಿದ್ದಾರೆ. ಅಂತಹ ಗೊಂದಲದಲ್ಲಿರುವರು, ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಹಾಯ್ ಅಂತಾದ್ರೂ ಕಳಿಸಿ, ಎಷ್ಟಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ಏನೇನು ನಡೆಯುತ್ತದೆ, ಮುಂದೆ ಬರಬಹುದಾದ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಮುಂತಾದ ವಿಚಾರಗಳನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಸದುಪಯೋಗ ಪಡೆದುಕೊಳ್ಳಬಹುದು. ನಂಬಿಕೆ ಇಲ್ಲದಿದ್ದವರು ಈ ಕಾರ್ಯಕ್ರಮವನ್ನು ನೋಡುವುದರಿಂದ ಏನು ಉಪಯೋಗವಿಲ್ಲ. ನಂಬಿಕೆ ಇದ್ದವರು ಮಾತ್ರ ಈ ಕಾರ್ಯಕ್ರಮ ನೋಡಿ ಇದರಿಂದ ದೊರೆಯುವುದಂತಹ ಸೌಲಭ್ಯಗಳನ್ನ ಅಥವಾ ಇದರ ಬೆನಿಫಿಟ್ಸ್ ಅನ್ನ ಪಡೆದುಕೊಳ್ಳಲು ಪ್ರಯತ್ನಿಸಬಹುದು. ನಾನು ಆಗಲೇ ಹೇಳಿದಂಗೆ ನಮ್ಮ ಜೀವನದಲ್ಲಿ ಬದಲಾವಣೆ ತರುವಂತಹ ಕೆಲವು ಗೆರೆಗಳು ನಮ್ಮ ಗುರುಪರ್ವಕ್ಕೆ ಬಂದಿರುತ್ತದೆ. ಆ ಗುರುಪರ್ವ ಯಾವುದು ನಿಮಗೆ ಗೊತ್ತಿದೆ? ಇದೇ ನಮ್ಮ ಗುರುಪರ್ವ. ನಮ್ಮ ತೋರು ಬೆರಳು ಅಥವಾ ಇಂಡೆಕ್ಸ್ ಫಿಂಗರ್ ನ ಕೆಳಗಿರುವುದೇ ನಾನು ಹೇಳಿದಂತಹ ಗುರುಪರ್ವ. ಗುರುಪರ್ವಕ್ಕೆ ಬರುವಂತಹ ಕೆಲವು ರೇಖೆಗಳು ನಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸುತ್ತದೆ ಎಂಬುದನ್ನ ತಿಳಿದುಕೊಳ್ಳೋಣ. ಈಗ ನಾವು ಮೊದಲನೇದಾಗಿ
ಸೂರ್ಯ ರೇಖೆ, ಇದು ಸೂರ್ಯ ಯಾವುದು ನಮ್ಮ ಉಂಗುರ ಬೆರಳ ಕೆಳಗಿರುವುದೇ ಸೂರ್ಯ ಪರ್ವ. ಅಲ್ಲಿಂದ ಒಂದು ರೇಖೆ, ಇಲ್ಲಿ ಸೂರ್ಯ ಪರ್ವದಲ್ಲಿ ಸೂರ್ಯ ರೇಖೆ ಇರುತ್ತಂತ ನಿಮ್ಗೆ ಗೊತ್ತಿದೆ. ಅಲ್ಲಿಂದ ಒಂದು ರೇಖೆ ಹೀಗೆ ಇಲ್ಲಿಂದ ಹೀಗೆ ಬಂದು ಇಲ್ಲಿ ಗುರುಪರ್ವಕ್ಕೆ ಬರಬೇಕು. ಹೀಗೆ ಬಂದಿದ್ದರೆ ಗುರುಪರ್ವಕ್ಕೆ ಸೂರ್ಯ ಪರ್ವದಿಂದ ಬಂದಿರುವಂತಾಗಿ ರೇಖೆ ಬಂದಿದ್ದರೆ ಅವರ ಜೀವನದಲ್ಲಿ ಧನಾಭಿವೃದ್ಧಿಯಾಗುತ್ತದೆ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಅವರ ವಯಸ್ಸನ್ನು ಲೆಕ್ಕ ಹಾಕಿ ಯಾವ ವಯಸ್ಸಿನಲ್ಲಿ ಅವರಿಗೆ ಅಂತಹ ಅದೃಷ್ಟ ಬರುತ್ತದೆ ಎಂಬುದನ್ನ ತಿಳಿಯಬಹುದು. ಇವರಿಗೆ ಬರೀ ಹಣಕಾಸು ಬಂದು ಸೇರುವುದು ಮಾತ್ರ ಅಲ್ಲ, ಅವರಿಗೆ ಪ್ರಸಿದ್ಧಿ, ಕೀರ್ತಿ ಎಲ್ಲವೂ ಬರುತ್ತದೆ. ಹಾಗೆ ಇದರಲ್ಲಿ ನಾನು ಹೇಳಿದಂಗೆ ಹಿಂಗೆ ಇಂದ ಒಂದು ಗೆರೆಯಕ್ಕೆ ಬಂದಿರುತ್ತೆ, ಇಲ್ಲಿ ಒಂದು ಪ್ಲಸ್ ಚಿಹ್ನೆ ಅಥವಾ ಇಂಟು ಚಿಹ್ನೆ ಇದ್ರೆ ಆ ವ್ಯಕ್ತಿ ತಮ್ಮ ಪಾಂಡಿತ್ಯ, ತಮ್ಮ ಜೀವನದಲ್ಲಿ ಪಾಂಡಿತ್ಯವನ್ನು ಪಡೆಯುತ್ತಾರೆ, ಶಿಕ್ಷಣವನ್ನು ಪಡೆಯುತ್ತಾರೆ, ಹೆಚ್ಚಿನ ಉನ್ನತವಾದಂತಹ ಅಧ್ಯಯನಗಳನ್ನು ನಡೆಸುತ್ತಾರೆ. ಹಾಗೆಯೇ ಅವರು ಸನ್ಯಾಸಿ ಜೀವನಕ್ಕೆ ಹೋಗುವುದೇ ಹೆಚ್ಚು. ಅವರು ವಿವಾಹಿತರಾಗುವುದು ಕಡಿಮೆ. ಅವರು ಆಧ್ಯಾತ್ಮಿಕ ವಿಚಾರಗಳ ಹತ್ರ ಸನ್ಯಾಸಿಗಳಾಗುತ್ತಾರೆ. ಸ್ವಾಮಿ ವಿವೇಕಾನಂದರ ತರ ಇಲ್ಲಿ ಹಲವು ರೀತಿಯಲ್ಲಿ ಅವರು ಸನ್ಯಾಸಿಗಳಾಗಿ ಅಥವಾ ಒಳ್ಳೆಯ ಆಧ್ಯಾತ್ಮಿಕ ವಿಚಾರಗಳನ್ನ ಜನಗಳಿಗೆ ತಲುಪಿಸುವಂತಹ ಕೆಲಸಗಳನ್ನ ಮಾಡುವಂತಹ ಉತ್ತಮ ಸನ್ಯಾಸಿಯರಾಗ್ತಾರೆ ಅಥವಾ ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತಾರೆ ಎಂಬುದನ್ನ ನಾವು ತಿಳ್ಕೊಬೇಕು. ಈ ರೇಖೆ ಇದ್ದವರಿಗೆ ನಾಯಕತ್ವ ಗುಣವೂ ಇರುತ್ತದೆ. ಅವರು ಉನ್ನತವಾದ ರಾಜಕೀಯದಲ್ಲಿ ಉನ್ನತವಾದ ಸ್ಥಾನಮಾನಗಳನ್ನು ಪಡೆಯಲು ಸಾಧ್ಯತೆ ಇದೆ. ಅದಕ್ಕಾಗಿ ಅವರು ಪ್ರಯತ್ನ ಪಡಬೇಕು. ಪ್ರಯತ್ನವಿಲ್ಲದೆ ನಾವು ಏನನ್ನು ಪಡೆಯಲು ಸಾಧ್ಯವಿಲ್ಲ. ಹೀಗೆ ನಾವು ಅವರಿಗೆ ತುಂಬಾ ಬಡತನದಿರುತ್ತಾರೆ. ಬಡತನದಲ್ಲಿರುವಾಗ ಅವರ ಜೀವನ ಕಷ್ಟ ನಷ್ಟಗಳಿಗೆ ಕಷ್ಟಪಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಅವರಿಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಆಸ್ತಿ ಬಂದು ಸೇರು ಅಥವಾ ಯಾವುದಾದ್ರೂ ರೀತಿಯಲ್ಲಿ ಹಣ ಬಂದು ಸೇರು, ಆಕಸ್ಮಿಕವಾಗಿ ಆಸ್ತಿ ಬಂದು ಸೇರುವಂತಹ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಇಲ್ಲಿ 1ನೇ ಮಂಗಳ ಪರ್ವ ನಿಮ್ಗೆ ಗೊತ್ತಿದೆ. ಇದೇ 1ನೇ ಮಂಗಳ ಪರ್ವ. ಮಂಗಳ ಪರ್ವ 2 ಇದೆ. ಇದು 1ನೇ ಮಂಗಳ ಪರ್ವದಿಂದ 1ನೇ ಮಂಗಳ ಪರ್ವದಿಂದ ಒಂದು ರೇಖೆ ಹೀಗೆ ಬಂದು ಶನಿ ಪರ್ವಕ್ಕೆ, ಈ ಗುರು ಪರ್ವಕ್ಕೆ ಸೇರಬೇಕು. ಇಲ್ಲಿಂದ ಈ 1ನೇ ಮಂಗಳದಿಂದ ಬಂದಂತಹ ರೇಖೆ ಈ ಗುರು ಪರ್ವಕ್ಕೆ ಸೇರಿರಬೇಕು. ಹಾಗೆ ರೇಖೆ ಸೇರಿದ್ದು ಹಾಗೆಯೇ 2ನೇ ಮಂಗಳದಿಂದ, 2ನೇ ಮಂಗಳ ಇದು ನಿಮಗೆ ಗೊತ್ತಿದೆ. 2ನೇ ಮಂಗಳದಿಂದ ಒಂದು ರೇಖೆ ಹೀಗೆ ಬಂದು ಇಲ್ಲಿಗೆ ಸೇರಿರ್ಬೇಕು. ಅದು ಎರಡು ಟಚ್ ಆಗಿರ್ಬೇಕು. ಈ ಮಂಗಳ 1ನೇ ಮಂಗಳದಿಂದನೂ ಮತ್ತು 2ನೇ ಮಂಗಳದಿಂದ ಬಂದಂತಹ ರೇಖೆಗಳು ಪರಸ್ಪರ ಮುಟ್ಟಿರಬೇಕು, ಅಂದ್ರೆ ಟಚ್ ಆಗಿರ್ಬೇಕು. ಅವರಿಗೆ ಒಳ್ಳೆ ಸೌಭಾಗ್ಯವಂತರು, ಅದೃಷ್ಟವಂತರು, ಆಸ್ತಿ ಜಮೀನಿನಿಂದ ಅವರಿಗೆ ಹೆಚ್ಚಿನ ಹಣ ಬರುತ್ತದೆ. ಜಮೀನಿನ ಆಸ್ತಿಯನ್ನು ಮಾಡುವಂತಹ ಸೌಭಾಗ್ಯ ಅವರಿಗಿದೆ. ಅಂದರೆ ಇವರ ಬ್ರೈನ್, ಅವರು ತುಂಬಾ ಬುದ್ಧಿವಂತರಾಗಿರುತ್ತಾರೆ. ಇದಕ್ಕೆ ಅವರನ್ನ ಬ್ರೈಟ್ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ಅವರ ಬುದ್ಧಿಶಕ್ತಿ ಶಾರ್ಪ್ ಆಗಿರುತ್ತೆ. ಅವರ ಬುದ್ಧಿಶಕ್ತಿ ಶಾರ್ಪ್ ಆಗಿ ಹರಿತವಾದಂತಹ ಬುದ್ಧಿಶಕ್ತಿಯವರಾಗಿರುತ್ತೆ. ಆ ರೀತಿಯಲ್ಲಿ ಅವರು ತಮ್ಮ ಕೆಲಸಗಳನ್ನ, ತಮ್ಮ ಉದ್ಯೋಗವನ್ನ, ತಮ್ಮ ವ್ಯವಹಾರವನ್ನ ನಡೆಸಿ ಹೆಚ್ಚು ಹೆಚ್ಚು ಆಸ್ತಿಯನ್ನ ಮಾಡುತ್ತಾರೆ. ಅವರು ಬಡತನದಲ್ಲಿರಬಹುದು, ಇದ್ದಕ್ಕಿದ್ದಾಗೆ ಒಂದಿನ ಅವರ ತಮ್ಮ ಬುದ್ಧಿಶಕ್ತಿಯಿಂದ, ತಮ್ಮ ಮಾಡಿದಂತಹ ಕೆಲಸಗಳಿಂದ, ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಆ ಶ್ರಮದಿಂದ ಅವರು ಆಸ್ತಿಯನ್ನ ತನಗೆ ಬರುವುದಿಲ್ಲ ಎಂದು ತಿಳ್ಕೊಂಡಿದ್ದ ಆಸ್ತಿ ಅವರಿಗೆ ಬಂದು ಸೇರುತ್ತದೆ. ಹಾಗೆ ಬಡತನ, ಕಷ್ಟ, ನಷ್ಟಗಳಲ್ಲಿ ಜೀವಿಸುತ್ತಿದ್ದ ವ್ಯಕ್ತಿಗಳಿಗೆ ಇಂತಹ ಅದೃಷ್ಟ ಬಂದು ಸೇರುವಂತಹ ಸೂಚನೆಯಾಗಿದೆ. ಅಂದರೆ ಮಂಗಳ 1ರಿಂದ ಒಂದು ರೇಖೆ ಹಾಗೂ ಮಂಗಳ 2ರಿಂದ ಒಂದು ರೇಖೆ ಬಂದು ಗುರು ಪರ್ವದಲ್ಲಿ ಸಂಧಿಸಿದ್ದರೆ, ಅಂದರೆ ಮುಟ್ಟಿದ್ದರೆ ಅವರಿಗೆ ಸೌಭಾಗ್ಯವಂತರು, ಅವರು ಅದೃಷ್ಟವಂತರು ಎಂದು ಹೇಳಬಹುದು. ಹಾಗೆ ನೋಡಿ, ಇನ್ನು ಹೃದಯ ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ, ಈ ನಮ್ಮ ಹೃದಯ ರೇಖೆ ನಿಮ್ಗೆ ಗೊತ್ತಿದೆ, ಇದೇ ಹೃದಯ ರೇಖೆ ಇಲ್ಲಿಗೆ ಬಂದು ಗುರುಪರ್ವದಲ್ಲಿ ಬಂದು ಅವರು ಹೃದಯ ರೇಖೆ ಗುರುಪರ್ವಕ್ಕೆ ಬಂದು ಬಳಿಕ ಅವರಿಗೆ ಅದು 2 ಕವಲುಗಳಾಗಿ ಅಥವಾ 3 ಕವಲುಗಳಾಗಿ ತಿರುಗಿದ್ರೆ, ಶನಿ ಪರ್ವದಲ್ಲಿ ತಿರುಗಬಾರ್ದು. ಇಲ್ಲಿಗೆ ಗುರುಪರ್ವಕ್ಕೆ ಬಂದೆ ಅದು ಕವಲೊಡೆದಿರಬೇಕು. ಗುರುಪರ್ವಕ್ಕೆ ಬಂದು ಕವಲೊಡೆದಿದ್ದರೆ ಎಲ್ಲಿಂದ ಈ ನಮ್ಮ ಹೃದಯ ರೇಖೆ ಅಥವಾ ಹಾರ್ಟ್ ಲೈನ್ ಗುರುಪರ್ವಕ್ಕೆ ಬಂದು ಅಲ್ಲಿ ಕವಲೋಗ್ಬೇಕು. ಇಲ್ಲಿ ಶನಿ ಪರ್ವದ ಕೆಳಗೆ ಕವಲಾಗಬಾರದು. ಈ ಗುರುಪರ್ವದೊಳಗೆ 2 ಅಥವಾ 3 ಕವಲೊಡೆದಿದ್ದರೆ ಆ ವ್ಯಕ್ತಿಯಲ್ಲಿ 50ನೇ ವಯಸ್ಸಿನ ಬಳಿಕ ಅವರು ಅಂದುಕೊಂಡಿರದ ರೀತಿಯಲ್ಲಿ ಅವರ ಜೀವನ ಅಭಿವೃದ್ಧಿ ಆಗುತ್ತದೆ. ಅವರಿಗೆ ಮುಪ್ಪಿನಲ್ಲಿ ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂಬುದರ ಸೂಚನೆ. ಹಾಗೆ ಅವರು ಮುಪ್ಪಿನಲ್ಲಿ ಸುಖ ಜೀವನ, ಮಕ್ಕಳಿಂದ ಮತ್ತು
ಅವರ ಬಂಧು ಬಳಗದವರಿಂದ ಅವರಿಗೆ ಹೆಚ್ಚಿನ ಪ್ರೀತಿಯನ್ನು ಅನುಭವಿಸುವಂತಹ ಅವಕಾಶವಿದೆ, ಸೂಚನೆ ಇದೆ ಎಂಬುದನ್ನ ತಿಳಿಯಬಹುದು. ಇನ್ನು ಒಂದು ವೇಳೆ ಇಲ್ಲಿ ನಾ ಹೇಳಿದಂತ ರೇಖೆ ಇಲ್ಲಿಗೆ ಬಂದು ಈ ಜ್ಞಾನ ರೇಖೆಗೆ ತಗಲಿದ್ದರೆ, ಒಂದು ಕವಲು ಜ್ಞಾನ ರೇಖೆಗೆ ತಗಲಿದ್ದರೆ ಅವರಿಗೆ ಮುಪ್ಪಿನಲ್ಲಿ ದುಃಖ, ನೋವು, ನರಳಾಟಗಳು ಅನುಭವಿಸುವಂತಹ ಸೂಚನೆಯಾಗಿದೆ ಎಂಬುದನ್ನ ಅವರು ತಿಳ್ಕೊಬೇಕು. ಅಂದರೆ ಆ ರೇಖೆ ಕರೆಕ್ಟ್ ಆಗಿ ಕವಲೊಡೆದು ಈ ಕೆಳಗೆ ಇಳಿಯದೇ ಇದ್ದರೆ ಅವರಿಗೆ ಸುಖವಾದ ಜೀವನ, ಮುಪ್ಪಿನಲ್ಲಿ ಸುಖವಾದ ಜೀವನ. ಒಂದು ವೇಳೆ ಆ ರೇಖೆ ಒಂದು ಕವಲು ರೇಖೆ ಜ್ಞಾನ ರೇಖೆಗೆ ಅಂದರೆ ಹೆಡ್ ಲೈನ್ಗೆ ಬಂದು ತಗಲಿದ್ದರೆ ಅವರಿಗೆ ಮುಪ್ಪಿನಲ್ಲಿ ಕಷ್ಟ, ಬೇಸರ, ನಿರಾಶೆ ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನ ನಾವು ತಿಳ್ಕೊಳ್ಳಬಹುದು. ಅದೇ ರೀತಿ ಇನ್ನು ಗುರುಪರ್ವದಲ್ಲಿ ಒಂದು ಚೌಕಾಕಾರದ ಚಿಹ್ನೆ, ಒಂದು ಚೌಕಾಕಾರದ ಚಿಹ್ನೆ, ಗುರುಪರ್ವದಲ್ಲಿ ಒಂದು ಚೌಕಾಕಾರದ ಚಿಹ್ನೆ ಇದ್ದರೆ, ನಿಮಗೆ ಗೊತ್ತಿದೆ ಚೌಕಾಕಾರದ ಚಿಹ್ನೆ ಎಂಬುದನ್ನ ಅದು ಎಲ್ಲದಕ್ಕೂ ರಕ್ಷಣೆ ಕೊಡುವಂಥದ್ದು, ಬರುವಂತಹ ಕಷ್ಟ ನಷ್ಟಗಳಿಂದ ಹಾಗೂ ನಮಗೆ ಬರುವ ದುಃಖ ನೋವುಗಳಿಂದ ರಕ್ಷಣೆ ಕೊಡುವಂತಹ ಸೂಚನೆ ಎಂದು. ಆದರೆ ಈ ಗುರುಪರ್ವದಲ್ಲಿ ಇಂತಹ ಚಿಹ್ನೆ ಎಂದು ಕಾಣಿಸುವಂತಿದ್ದರೆ, ಎಂದು ಕಾಣಿಸುತ್ತಿರಬೇಕು, ಅವರು ತಮ್ಮ ಕೆಲಸಗಳಲ್ಲಿ, ತಾವು ಮಾಡುವ ಕೆಲಸಗಳಲ್ಲಿ ಭ್ರಷ್ಟಾಚಾರ ಅಥವಾ ಅನೈತಿಕತೆಯಿಂದ ಹಣ ದುಡಿಯುವಂತಹ ಸಾಧ್ಯತೆ ಇದೆ. ಅವರು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ತಮ್ಮ ಹೆಸರನ್ನು ಕೆಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅವರಿಗೆ ಅಪಕೀರ್ತಿ ಬರಬಹುದು. ಆದರೂ ಅವರ ಕೆಲಸ ಮತ್ತು ಅವರಿಗೆ ಸರಿಯಾಗುತ್ತೆ, ಕೆಲಸ ಅವರ ಕೋರ್ಟ್ ಕಚೇರಿಯಿಂದ ಅವರ ಕೆಲಸ ಸರಿಯಾಗುತ್ತದೆ ಎಂಬ ಭರವಸೆ ಇದೆ. ಆದರೂ ಅವರು ಒಮ್ಮೆ ಹೆಸರನ್ನು ಕೆಡಿಸಿಕೊಳ್ಳಬೇಕಾಗುತ್ತದೆ. ಆದರೂ ಅವರಿಗೆ ತಮ್ಮ ಆ ಕೆಲಸಕ್ಕೆ ಆದಂತಹ ಹಾನಿಯನ್ನ ಪರಿಹಾರವಾಗಿ ಮತ್ತೆ ಕೆಲಸದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಎಂಬುದನ್ನ ಅವನು ತಿಳಿಸುತ್ತದೆ. ಅಂದರೆ ಭ್ರಷ್ಟಾಚಾರದಲ್ಲಿ ಹೆಸರು ಕೆಡಿಸಿಕೊಂಡರೂ ಸಹ ಭ್ರಷ್ಟಾಚಾರದಿಂದ ಅವರ ರಕ್ಷಣೆ ಸಿಗುತ್ತದೆ ಎಂಬಂತಹ ಅವರಿಗೆ ಆ ಮುಕ್ತಿ, ಆ ಭ್ರಷ್ಟಾಚಾರದ ಕಳಂಕದಿಂದ ಮುಕ್ತಿ ದೊರೆಯುತ್ತದೆ ಎಂಬುದನ್ನ ನಾವು ಇಲ್ಲಿ ತಿಳಿಯಬಹುದು. ಇವರಿಗೆ ಹಣ, ಕೀರ್ತಿ ಎಲ್ಲವೂ ಬಂದು ಸೇರುತ್ತದೆ, ಹಾಗೆಯೇ ಧನಾಭಿವೃದ್ಧಿ ಆಗುತ್ತದೆ. ಅದಕ್ಕಾಗಿ ಅವರು ತಪ್ಪು ದಾರಿಯನ್ನ ಹಿಡಿಯುತ್ತಾರೆ ಎಂಬುದರ ಸೂಚನೆಯದಾಗಿದೆ. ಸೌಭಾಗ್ಯವಿದ್ದು ಧನ ಆಸ್ತಿಯನ್ನು ಮಾಡುವಂತಹ ಅದೃಷ್ಟ ಅವರಿಗಿದೆ. ಆದರೆ ಅವರು ಅದಕ್ಕಾಗಿ ತಪ್ಪು ದಾರಿಯನ್ನ ಹಿಡಿಯುತ್ತಾರೆ ಎಂಬಂತಹ ಸೂಚನೆಯನ್ನ ನಾವು ಇಂತಹ ಚಿಹ್ನೆಯಿಂದ ತಿಳಿಯಬಹುದು. ಇನ್ನು ಈ ಗುರುಪರ್ವದಲ್ಲಿ ಒಂದು ಕಪ್ಪು ಚುಕ್ಕಿ ಎಲ್ಲಾದರೂ ಕಾಣಿಸಿದ್ದರೆ ಅದು ಯಾವಲೋ ಬರ್ಬೋದು. ಕಪ್ಪು ಚುಕ್ಕಿ, ನಾನು ಕಳೆದ ಸಂಚಿಕೆಯಲ್ಲಿ ಮಚ್ಚೆಗಳ ಬಗ್ಗೆ ಹೇಳಿದ್ದೆ, ಮೈ ಮೇಲಿನ ಮಚ್ಚೆಗಳ ಬಗ್ಗೆ ಹೇಳಿದ್ದೆ. ನೀವು ಅದರಲ್ಲಿ ಮಚ್ಚೆಗಳ ಬಗ್ಗೆ ತಿಳಿಬಹುದು. ಮಚ್ಚೆ ಅಂದ್ರೆ ಇದ್ದಕ್ಕಿದ್ದಾಗೆ ಕಾಣಿಸಿಕೊಳ್ಳುವ ಮಚ್ಚೆಗಳಿಂದ ಯಾವ ಫಲವನ್ನು ಹೇಳಕ್ಕಾಗೋದಿಲ್ಲ. ಅದು ಲಕ್ಷಣ ಶಾಸ್ತ್ರದಲ್ಲಿ ಅದು ಹುಟ್ಟಿದನಿಂದನೇ ಬಂದಿರುವಂತಹ ಮಚ್ಚೆಗಳಿಗೆ ಮಾತ್ರ ಅದರ ಫಲಗಳು ಅನುಭವಿಸುತ್ತೆ. ಆದರೆ ಹಸ್ತದಲ್ಲಿನ ಮಚ್ಚೆ ನಾನು ಹೇಳೋದು ಆ ಕಪ್ಪು ಚುಕ್ಕೆ, ಅದು ಇದ್ದಕ್ಕಿದ್ದಾಗೆ ಕಾಣಿಸಿಕೊಳ್ಳುತ್ತದೆ. ಇದ್ದಕ್ಕಿದ್ದಾಗೆ ಅಂತ ಕಣ್ಣು ಇದ್ದರೆ ಅದು ಅವರ ಜೀವನಾಭಿವೃದ್ಧಿಯ ತಡೆಯನ್ನು ಒಡ್ಡುತ್ತದೆ. ಅವರಿಗೆ ಏನು ಮಾಡಿದರೂ ಅವರು ಯಶಸ್ವಿಯಾಗುವುದಿಲ್ಲ. ಆ ಕಪ್ಪು ಚುಕ್ಕೆ ಎಲ್ಲಿಯವರೆಗೂ ಇರುತ್ತೋ ಅವರಿಗೆ ಮಾಡುವ ಕೆಲಸ ಎಲ್ಲವೂ ಸಮಸ್ಯೆಗಳೇ ಆಗಿ ಪರಿಣಮಿಸುತ್ತದೆ ಎಂಬುದನ್ನ ತಿಳ್ಕೋಬೇಕು. ಆದ್ದರಿಂದ ಅಂತ ಇದ್ದಾಗ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾರ ಅರ್ಥದಲ್ಲಿ ಯಾವಾಗ ಬೇಕಾದ್ರೂ ಇಂತಹ ಚಿಹ್ನೆಗಳು ಮೂಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಚರವಾಗಿರಬೇಕು. ಹಾಗೆ ಅಭಿವೃದ್ಧಿಯ ತಡೆ, ಅಪಕೀರ್ತಿ, ಕೆಲಸದಲ್ಲಿ ಸಮಸ್ಯೆ, ಧನ ನಷ್ಟ, ತಾಯಿಯ ಪ್ರೀತಿ ವಂಚನೆ, ಅಂದ್ರೆ ತಂದೆ ತಾಯಿಯ ಪ್ರೀತಿ ವಂಚನೆ ಅಂದ್ರೆ ತಂದೆ ಪ್ರೀತಿಯ ಭಂಗ, ಅವರಿಂದ ಪ್ರೀತಿ ಸಿಗುವುದು ಕಷ್ಟ. ಒಂದಲ್ಲ, ತಂದೆ ಅವರಿಂದ ದೂರವಾಗಿರುತ್ತಾರೆ ಅಥವಾ ಅವರು ತೀರಿಕೊಂಡಿರುತ್ತಾರೆ ಎಂಬುದರ ಸೂಚನೆಯದಾಗಿದೆ. ಆದ್ದರಿಂದ ತಂದೆಯಿಂದ ಪ್ರೀತಿ ಅವರಿಗೆ ವಂಚಿತರಾಗಿರುತ್ತಾರೆ, ತಂದೆಯ ಪ್ರೀತಿಯ ವಂಚಿತರಾಗಿರುತ್ತಾರೆ ಎಂಬುದನ್ನ ನಾವು ಕಪ್ಪು ಚುಕ್ಕೆ ಇದ್ದಾಗ ನಾವು ತಿಳಿಯಬಹುದು. ಇನ್ನು ಚೌಕಾಕಾರದ ಚಿಹ್ನೆ ಇದ್ರೆ ನೋಡಿ, ಇಲ್ಲಿ ಮೊದಲೇ ಹೇಳಿದೆ, ಚೌಕಾಕಾರದ ಒಂದು ಚಿಹ್ನೆಯ ಬಗ್ಗೆ ಹೇಳಿದ್ದೆ. ಅದು ಇದ್ದಾಗ ನಮ್ಮ ಕೆಲಸಗಳಿಗೆ ಅಡೆತಡೆಗಳು, ನಾವು ಮಾಡುವಂತಹ ಕೆಲಸಗಳು ಅನೈತಿಕವಾಗಿರುತ್ತದೆ. ಆದರೆ ನಾನು ಮತ್ತೊಮ್ಮೆ ಈ ಚೌಕಾಕಾರದ ಚಿಹ್ನೆಯ ಬಗ್ಗೆ ಹೇಳ್ತೀನಿ. ಇಲ್ಲಿ ಚೌಕಾಕಾರದ ಚಿಹ್ನೆ ಇದ್ದು ಅದರ ಮಧ್ಯೆ ಈ ಕಪ್ಪು ಚುಕ್ಕೆ ಇದ್ದರೆ, ಈ ಕಪ್ಪು ಚುಕ್ಕೆ ನಮ್ಮ ಸಮಸ್ಯೆಗಳು, ನಮ್ಮ ಏಳಿಗೆಗೆ ಅಡ್ಡಿಪಡಿಸುವಂಥದ್ದು. ಅಂತ ಒಂದು ಕಪ್ಪು ಚುಕ್ಕೆ ಇಲ್ಲಿ ಈ ಚೌಕಾಕಾರದ ಚಿಹ್ನೆಯ ಮಧ್ಯದಲ್ಲಿ ಕಾಣಿಸುತ್ತಿದ್ದರೆ ಅವರಿಗೆ ಬರುವಂತಹ ಎಲ್ಲಾ ದೋಷ ಫಲಗಳು,
ಅಪಕೀರ್ತಿಯಾಗಲಿ ಧನನಷ್ಟವಾಗಲಿ ಅದನ್ನೆಲ್ಲವನ್ನು ತಡೆಯುವಂತಹ ಒಂದು ಶಕ್ತಿ ಇದೆ. ಅವರಿಗೆ ಅಂತ ಅಪಕೀರ್ತಿ ಬಂದರೂ ಇದ್ದಕ್ಕಿದ್ದಾಗೆ ಅದು ಜನರು ಮರ್ತು ಹೋಗುತ್ತಾರೆ. ಅವ್ರು ಏನಾದರೂ ಸಮಸ್ಯೆ ಸಿಕ್ಕಾಕೊಂಡ್ರೆ ಅದು ಕೂಡಲೇ ಅದು ನಿವಾರಣೆ ಆಗುತ್ತದೆ. ಅಂದರೆ ಸುಖವಾದ ಜೀವನ ನಡೆಸುತ್ತಾರೆ. ಇವರು ಜೀವನದಲ್ಲಿ ಹಲವು ರೀತಿಯ ಸುಖ ಭೋಗಗಳನ್ನು ಅನುಭವಿಸುವಂತಹ ಸೂಚನೆ ಇವರಿಗಿದೆ ಎಂಬುದನ್ನ ಈಗ ನಾವು ಹೇಳಿದಂತಹ ಕೆಲವು ಒಂದು 6 ರೀತಿಯ ಪಾಯಿಂಟ್ಗಳನ್ನ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಗುರುಪರ್ವದಲ್ಲಿ ಎದ್ದು ಕಾಣಿಸುವಂತಹ ಇಂತಹ ಚಿಹ್ನೆಗಳು ಇದ್ದಾಗ ಅವರಿಗೆ ಅದರ ಫಲ ಸಿಗುವುದು, ಅದರ ಫಲ ಅನುಭವಿಸಬೇಕಾಗುತ್ತದೆ. ಆದರೆ ನನ್ನ ಹಸ್ತದಲ್ಲಿ ಅಂತ ಚಿಹ್ನೆ ಇದೆ, ಒಳ್ಳೆಯ ಚಿಹ್ನೆ ಇದೆ, ನಾನು ಏನು ಮಾಡದಿದ್ರು ನನಗೆ ನನ್ನ ಜೀವನದ ಅದು ದೊರೆಯುತ್ತದೆ ಎಂದು ಯಾವನಾದರೂ ತಿಳ್ಕೊಂಡು ಹಾಗೇ ಕುಳಿತುಕೊಂಡ್ರೆ ಅವರಿಗೆ ಯಾವತ್ತೂ ಅದರ ಫಲವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಕ್ರಮೇಣ ಆ ಚಿಹ್ನೆಗಳು ಮಾಯವಾಗುತ್ತದೆ, ಅಂದರೆ ಅಳಿಸಿ ಹೋಗುತ್ತದೆ. ಆವಾಗ ಅದರೊಂದಿಗೆ ಅವರ ಒಳ್ಳೆಯ ಗುಣಗಳಾಗಲಿ ಕೆಟ್ಟ ಗುಣಗಳಾಗಲಿ ಹೋಗುತ್ತದೆ. ಅಂದ್ರೆ ಕೆಟ್ಟ ದೋಷ ಫಲದ ಚಿಹ್ನೆಗಳಿದ್ದಾಗ ಅವರು ತುಂಬಾ ಎಚ್ಚರಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳು ತೊಡಗಿಕೊಳ್ಳಬೇಕು. ಆಗಿದ್ದಾಗ ಮಾತ್ರ ಅವರು ಆ ಸಮಸ್ಯೆ ಬಂದರೂ ಅದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ನಾವು ಹಸ್ತವನ್ನು ನೋಡುವಾಗ ಹಸ್ತದಲ್ಲಿ ಇಂತಹ ಹಲವಾರು ವಿಚಾರಗಳಿವೆ. ಅವನ್ನೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಇಂತಹ ವಿಚಾರಗಳು ನಿಮಗೆ ಇಂಟ್ರೆಸ್ಟ್ ಇದ್ದು ಇದನ್ನ ತಿಳ್ಕೊಳ್ಳುವಂತ ಆಸಕ್ತಿ ಇದ್ದರೆ ಮುಂದಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಹಾಗೂ ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ. ಐ ಅಂತ ಕಳಿಸಿ, ಎಸ್ ಅಂತ ಆದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕೆಂದಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ಏನೇನು ನಡೆಯುತ್ತದೆ, ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟನಷ್ಟಗಳಿಗೆ ಪರಿಹಾರ ಏನು ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.